ಎದ್ದು ಮೊರೆಯಿಟ್ಟೆನು. ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೂ ಕೂಡ ಈ ಬೆಳಗಿನ ಶುಭ ವಂದನೆಗಳನ್ನು ತಿಳಿಸುವವರಾಗಿದ್ದೇವೆ. ಮುಂಜಾನೆಯ ಮುತ್ತು ಕಾರ್ಯಕ್ರಮವನ್ನು ಅನುದಿನವೂ ವೀಕ್ಷಿಸುತ್ತಾ ಕ್ರಿಸ್ತನ ವಾಕ್ಯದಲ್ಲಿ ಬಲ ಹೊಂದಿದವರಾಗಿದ್ದೀರಿ ಎಂಬುದಾಗಿ ನಂಬುತ್ತೇವೆ. ಪುನರಾವರ್ತಿ ಬಿಗ್ಜೆ ವಾಹಿನಿಯ ಮೂಲಕವಾಗಿ ಪ್ರಸಾರವಾಗುವಂಥ ಮುಂಜಾನೆಯ ಮುತ್ತು ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರುವವರಾಗಿದ್ದೇವೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ದೇವರ ವಾಕ್ಯವನ್ನು ಕೇಳುವ ಹಾಗೆ ಪುನರಾವರ್ತಿ ನಾವು ಪ್ರಾರ್ಥನೆಯೊಂದಿಗೆ ನಮ್ಮ ಜೀವಿತವನ್ನು ನಾವು ನಮ್ಮ ಮನಸ್ಸುಗಳನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ, ಪ್ರಾರ್ಥಿಸೋಣ. ಮಹೋನ್ನತನಾಗಿರುವಂಥ ನಮ್ಮ ಪರಲೋಕದ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಅಪ್ಪ, ಈ ಒಂದು ಸಮಯದಲ್ಲಿ ಕರ್ತನೆ, ಈ ಬೆಳಗಿನ ಜಾವದಲ್ಲಿ ಕರ್ತನೆ, ನಿನ್ನ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ ಕರ್ತನೆ. ಈ ದಿನವನ್ನು ನಮಗೆ ಅನುಗ್ರಹಿಸಿಕೊಟ್ಟಿದ್ದಿ. ಈ ಹೊಸ ದಿನದಲ್ಲಿ ಸ್ವಾಮಿ ನಿನ್ನ ನಾವು ನೋಡುತ್ತೇವೆ ಸ್ವಾಮಿ, ನಿನ್ನನ್ನೇ ನಾವು ಬಯಸ್ತೇವೆ ಅಪ್ಪ. ನಿನ್ನ ವಾಕ್ಯಗಳನ್ನು ಕೇಳುವುದಕ್ಕಾಗಿ ನಮ್ಮನ್ನು ನೀನು ಬಲಪಡಿಸಿ ನಡೆಸು ಎಂಬುದಾಗಿ ನಾವು ಪ್ರಾರ್ಥಿಸುವವರಾಗಿದ್ದೇವೆ ಕರ್ತನೆ. ನಮ್ಮ ಮನಸ್ಸುಗಳು ಅಪ್ಪ ನಿನ್ನ ವಾಕ್ಯವನ್ನು ಕೇಳುವುದಕ್ಕಾಗಿ ಅಪ್ಪ ಅದು ತೆರೆಯಲ್ಪಡಲೆಂಬುದಾಗಿ ನಾವು ನಿನ್ನಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ಹೌದು ಕರ್ತನೆ, ವಿಶೇಷವಾಗಿ ಇಂದು ಕೇಳುವಂಥ ಒಂದೊಂದು ವಾಕ್ಯ ಭಾಗಗಳು ಕರ್ತನೆ ನಮ್ಮ ಜೀವಿತದಲ್ಲಿ ಹೇರಳವಾದ ಕಾರ್ಯಗಳನ್ನು ಮಾಡಲಿ ಅಪ್ಪ. ನೀನು ಅಸಹಿಸುವಂಥ ಯಾವುದೇ ಸಂಗತಿಗಳು ನಮ್ಮ ಜೀವಿತದಲ್ಲಿರುವುದಾದರೆ, ಯಾವುದೇ ಸ್ವಭಾವಗಳು ನಮ್ಮ ಜೀವಿತದಲ್ಲಿರುವುದಾದರೆ ಅವೆಲ್ಲವೂ ಕೂಡ ಸ್ವಾಮಿ ನಿನ್ನ ವಾಕ್ಯದ ಮೂಲಕವಾಗಿ ಅದನ್ನು ನಾವು ವಿಸರ್ಜಿಸ್ಲಿಕ್ಕೆ ಆಗುವಂತೆ ನಮಗೆ ನಿನ್ನ ಕೃಪೆಯನ್ನು ಅನುಗ್ರಹಿಸಿಕೊಡು ಎಂಬುದಾಗಿ ನಾವು ನಿನ್ನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಹೌದು ಕರ್ತನೆ, ನೀನು ಮೆಚ್ಚುವಂಥ ಆ ಒಂದು ಜೀವಿತವನ್ನು ಕರ್ತನೆ ನಾವು ಮಾಡ್ಲಿಕ್ಕೆ ಆಗುವಂತೆ ನಮ್ಮನ್ನು ಬಲಪಡಿಸಿ ನಡೆಸಿ ಎಂಬುದಾಗಿ ನಾವು ನಿನ್ನಲ್ಲಿ ವಿಜ್ಞಾಪಿಸ್ತೇವೆ. ಎಲ್ಲ ಮಹಿಮೆ ನಾವು ನಿನಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ವಿಜ್ಞಾಪಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಈ ದಿನದ ದೇವರ ವಾಕ್ಯದ ಸಂದೇಶಕ್ಕೆ ನಾನು ಆರಿಸಿಕೊಂಡಂಥ ದೇವರ ವಾಕ್ಯದ ಮಾತು ಅದು ಜ್ಞಾನೋಕ್ತಿಗಳ ಗ್ರಂಥ 14ನೇ ಅಧ್ಯಾಯ 16ನೇ ವಚನ. ಜ್ಞಾನೋಕ್ತಿಗಳು 14:16. ಜ್ಞಾನಿಯು ಕೇಡಿಗೆ ಭಯಪಟ್ಟು ಓರೆಯಾಗುವನು, ಜ್ಞಾನಹೀನನು ಸೊಕ್ಕೇರಿ ಭಯವನ್ನು ಲಕ್ಷಿಸುವನು. ಕಷ್ಟಗಳು ಮನುಷ್ಯನ ಜೀವಿತಕ್ಕೆ ಸಹಜವಾಗಿ ಬರ್ತದೆ. ಕಷ್ಟಗಳು ಬೇಡ ಎಂದು ಹೇಳಲಿಕ್ಕೆ ಯಾರಿಗೂ ಕೂಡ ಸಾಧ್ಯವಿಲ್ಲ. ಆದರೆ ಕೆಲವೊಂದು ಕಷ್ಟಗಳು ಅಥವಾ ಸಮಸ್ಯೆಗಳನ್ನು ನಾವಾಗಿಯೇ ನಾವು ತಂದುಕೊಳ್ಳುವುದುಂಟು ಪ್ರಿಯರೇ. ಅದನ್ನೇ ಈ ಮೇಲಿನ ವಾಕ್ಯ ನಮಗೆ ಬೋಧಿಸುವಂಥದ್ದಾಗಿದೆ. ನಮ್ಮ ಜೀವನದಲ್ಲಿ ಬರುವಂಥ ಅನೇಕ ಕಷ್ಟಗಳಿಗೆ ಕೆಲವೊಮ್ಮೆ ನಾವೇ ಅದಕ್ಕೆ ಅದಕ್ಕೆ ಕಾರಣರಾಗಿರ್ತೇವೆ ಪ್ರಿಯರೇ. ಅನೇಕ ಬಾರಿ ತಪ್ಪು ಎಂದು ಗೊತ್ತಿದ್ರೂ ಕೂಡ ನಾವು ಪುನಃ ಅದನ್ನು ಸಾಧಿಸಲಿಕ್ಕೆ ಹೋಗ್ತೇವೆ. ಅನೇಕ ಬಾರಿ ಇದು ಸರಿಯಲ್ಲ, ಇದು ತಪ್ಪು, ಇದು ಪಾಪದ ಸಂಗತಿ ಎಂಬುದಾಗಿ ನಮಗೆ ಗೊತ್ತಿದ್ರೂ ಕೂಡ ಅನೇಕ ಬಾರಿ ನಾವು ಅದು ಸರಿ ಎಂಬುದಾಗಿ ಮಾಡಲಿಕ್ಕೆ ಹೋಗುವಾಗ ಅನೇಕ ಬಾರಿ ನಾವೇನಾಗ್ತೇವೆ, ಅನೇಕ ಕಷ್ಟಗಳಿಗೆ ನಾವು ಒಳಗಾಗುತ್ತೇವೆ ಎಂಬುದಾಗಿ ನಾವು ತಿಳಿದುಕೊಳ್ತೇವೆ ಪ್ರಿಯರೇ. ಒಂದು ವಿಷಯ ನಾವು ಯಾವಾಗಲೂ ಕೂಡ ಗಮನದಲ್ಲಿಟ್ಟುಕೊಳ್ಬೇಕು, ಪಾಪವು ಯಾವಾಗಲೂ ಕೂಡ ಏನು, ಅದು ಪಾಪವೇ. ಯಾವಾಗ ನಾವು ಪಾಪದೊಂದಿಗೆ ಸಂಧಾನ ಮಾಡಿಕೊಳ್ಳಿಕ್ಕೆ ಹೋಗ್ತೇವೋ ಸ್ವಲ್ಪ ಸಮಯ ಆ ಪಾಪ ನಮಗೆ ಅದು ಪ್ರಾಫಿಟೇಬಲ್ ಆಗಿ ಕಾಣ್ಬೋದು, ಒಳ್ಳೆಯದಾಗಿ ಕಾಣ್ಬೋದು, ಸುಖ ಕೊಡುವಂಥದ್ದಾಗಿರ್ಬೋದು. ಆದರೆ ಒಂದಲ್ಲ ಒಂದು ದಿನ ಅದು ಏನಾಗ್ತದೆ, ನಮಗೆ ಅದು ಕಚ್ಚುವಂಥದ್ದೇ ಆಗಿದೆ ಪ್ರಿಯರೇ. ಅದಕ್ಕೆ ನೋಡಿ ದೇವರ ವಾಕ್ಯ ಹೇಳುವಂಥ ಒಂದು ಮಾತು ನಮಗೆ ಎಲ್ಲರಿಗೂ ಕೂಡ ಚಿರಪರಿಚಿತವಾದಂಥ ಒಂದು ಮಾತು. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 23ನೇ ವಚನಕ್ಕೆ ಬರುವಾಗ ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಾಕ್ಯ ಏನೆಂಬುದಾಗಿ ಹೇಳ್ತದೆ, ಪಾಪವು ಕೊಡುವ ಸಂಬಳ ಮರಣ. ಪಾಪವು ಕೊಡುವ ಸಂಬಳ ಏನಂತೆ, ಮರಣ. ಪಾಪ ಒಂದು ಸಂಬಳ ಕೊಡ್ತದೆ ಪ್ರಿಯರೇ. ಪಾಪದಿಂದ ಒಂದು ರಿಸಲ್ಟ್ ಬರ್ತದೆ ಏನೆಂಬುದಾಗಿ ನೋಡುವಾಗ ಅದು ಯಾವತ್ತೂ ಕೂಡ ಒಳ್ಳೇದು ಮಾಡುವುದಿಲ್ಲ, ಅದು ಯಾವತ್ತು ಕೊಡುವುದೇನು, ಅದು ಮರಣವೇ ಎಂಬುದಾಗಿ ನಾವು ನೋಡ್ತೇವೆ. ಸೈತಾನನು ಯಾವತ್ತೂ ಕೂಡ ನಮಗೆ ಒಳ್ಳೇದು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅದು ಮರಣವನ್ನೇ ಕೊಡುವಂಥದ್ದಾಗಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಪ್ರಿಯರೇ. ಅದಕ್ಕೆ ಜ್ಞಾನೋಕ್ತಿಗಳ ಗ್ರಂಥ 14ನೇ ಅಧ್ಯಾಯ 12ನೇ ವಚನಕ್ಕೆ ಬರುವಾಗ ಅಲ್ಲಿ ಒಂದು ಸುಂದರವಾದಂಥ ಮಾತು ಉಂಟು ಪ್ರಿಯರೇ. ಜ್ಞಾನೋಕ್ತಿಗಳ ಗ್ರಂಥ 14ನೇ ಅಧ್ಯಾಯ 12ನೇ ವಚನ. ಮನುಷ್ಯ ದೃಷ್ಟಿಗೆ ಸರಳವಾಗಿ ತೋರುವ ಒಂದು ದಾರಿಯುಂಟು, ಅದು ಕಟ್ಟ ಕಡೆಗೆ ಮರಣ ಮಾರ್ಗ. ನೋಡಿ, ಮನುಷ್ಯ ದೃಷ್ಟಿಗೆ ಒಂದು ಸರಳವಾದ ಮಾರ್ಗ ತೋರ್ತದೆ, ಅದು ಕಟ್ಟ ಕಡೆಗೆ ನಡೆಸದಂತೆ ಮರಣ ಮಾರ್ಗಕ್ಕೆ. ನಮ್ಗೆ ಯಾವುದು ಇಲ್ಲಿ ಸುಲಭವ ಎಂಬುದಾಗಿ ಕಾಣ್ತದೋ,
ಅದೆಲ್ಲವೂ ಕೂಡ ನಮ್ಗೆ ಏನಕ್ಕೆ ನಡೆಸ್ತದೆ? ಅದು ಸೈತಾನನ ಮಾರ್ಗವಾಗಿರುವುದಾದ್ರೆ ಅದು ಮರಣಕ್ಕೆ ನಡೆಸುವಂಥದ್ದಾಗಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ದೇವರ ವಾಕ್ಯ ಪಾಪದ ವಿಷಯದಲ್ಲಿ ಏನು ಹೇಳ್ತದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಪ್ರಿಯರೇ. ದೇವರ ವಾಕ್ಯ ಪಾಪದ ವಿಷಯಕ್ಕೆ ಬರುವಾಗ ಏನು ಮಾತನಾಡ್ತದೆ? ಕೊಲಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನಕ್ಕೆ ಬರುವಾಗ ನಾವು ದೇವರ ವಾಕ್ಯನ ಓದಿ ಕೇಳುವ. ಆದುದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವವನ್ನು ಸಾಯಿಸಿರಿ. ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆಗೆ ಸಮವಾಗಿರುವ ಲೋಭ, ಇವುಗಳನ್ನು ವಿಸರ್ಜಿಸಿ ಬಿಡಿರಿ. ನೋಡಿ, ಪಾಪದ ಸಂಗತಿಗಳು ಬರುವಾಗ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ಏನಂತೆ? ಭೂ ಸಂಬಂಧವಾದ ಭಾವಗಳನ್ನು ಏನು ಮಾಡ್ಬೇಕಂತೆ? ಸಾಯಿಸಬೇಕು. ಕೊನೆಗೆ ಹೇಳ್ತದೆ ಜಾರತ್ವ, ಬಂಡುತನ, ಇನ್ನು ಅನೇಕ ಪಾಪದ ಸಂಗತಿಗಳನ್ನು ಹೇಳಿ ಇವುಗಳನ್ನೆಲ್ಲ ಏನ್ ಮಾಡ್ಬೇಕಂತೆ? ವಿಸರ್ಜಿಸಿ ಬಿಡಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ವಿಸರ್ಜಿಸಿ ಬಿಡಬೇಕು, ನಾವು ಅದನ್ನು ಮಾಡಲಿಕ್ಕೆ ಹೋಗಬಾರ್ದು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ. ಖಂಡಿತ ನಾವು ಪಾಪದ ಮೇಲೆ ಜಯವನ್ನು ಹೊಂದಲು ಏನುಂಟು? ಸಾಧ್ಯತೆ ಉಂಟು. ಇಲ್ಲ, ನಾನು ಪಾಪವನ್ನು ಜಯಿಸ್ತೇನೆ, ನಾನು ಮುಂದೆ ಹೋಗಿ ನೋಡ್ತೇನೆ, ಆ ಪಾಪವನ್ನು ನಾನು ಕಂಟಿನ್ಯೂ ಮಾಡ್ತೇನೆ ಎಂಬುದಾಗಿ ಹೇಳುವುದಾದ್ರೆ ನಾವು ಅದರಲ್ಲಿ ಏನಾಗಿ ಹೋಗ್ತೇವೆ? ಬಿದ್ದು ಹೋಗ್ತೇವೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಪ್ರಿಯರೇ. ಅದರಿಂದ ನೋಡಿ, ಯೇಸು ಸ್ವಾಮಿಯ ಜೀವಿತವನ್ನು ಗಮನಿಸುವಾಗಲೂ ಕೂಡ ಆತನಿಗೆ ಶೋಧನೆ ಬಂತು ಅಲ್ವಾ? ಅದೇ ನಾನು ಫಸ್ಟಿಗೆ ನಾನು ಹೇಳಿದಂಥ ಮಾತು ಅದೇ ಪ್ರಿಯರೇ. ಕಷ್ಟಗಳು ಬೇಡ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಷ್ಟಗಳು ಎಲ್ಲರಿಗೂ ಕೂಡ ಬರ್ತದೆ. ಆದರೆ ಕಷ್ಟವನ್ನು ನಾವು ಹೇಗೆ ಜಯಿಸ್ತೇವೆ ಅದು ಇಂಪಾರ್ಟೆಂಟ್ ಪ್ರಿಯರೇ. ಸೊ ಇಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿಗೂ ಕೂಡ ಶೋಧನೆ ಬಂತು. ಆದರೆ ಅಲ್ಲಿ ನೋಡುವಾಗ ಸೈತಾನನು ಅನೇಕ ವಿಷಯಗಳನ್ನು ಯೇಸು ಸ್ವಾಮಿ ಮುಂದೆ ತಂದ. ಕಲ್ಲುಗಳನ್ನು ರೊಟ್ಟಿಯಾಗುವಂತೆ ನೋಡಿ, ಆತನ ಶರೀರದ ಒಂದು ದಾಹವನ್ನು ತೀರಿಸುವಂತೆ ಆತನು ಇದು ಮಾಡಿದ. ಕೊನೆಗೆ ಇಡೀ ಲೋಕದ ಆಸ್ತಿ ಐಶ್ವರ್ಯವನ್ನು ಕೊಡ್ತೇನೆಂಬುದಾಗಿ ಆತನು ಹೇಳಿದ. ಎಲ್ಲ ವಿಷಯಗಳ ಮೂಲಕವಾಗಿ ಯೇಸು ಸ್ವಾಮಿಯನ್ನು ಆತನು ಏನು ಮಾಡಿದ? ಶೋಧನೆಗೆ ನಡೆಸಿದ ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಯೇಸು ಸ್ವಾಮಿ ಯಾವ ಪಾಪಕ್ಕೂ ಯಾವ ಶೋಧನೆಗೂ ಏನಾಗಲಿಲ್ಲ, ಆತನು ಒಳಗಾಗಲಿಲ್ಲ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ತೇವೆ ಪ್ರಿಯರೇ. ಅದರಿಂದಾಗಿ ಯೇಸು ಸ್ವಾಮಿ ಹೇಗೆ ಅದನ್ನು ಜಯಿಸಿದೆ ಎಂಬುದಾಗಿ ನೋಡುವಾಗ ಆತನಲ್ಲಿ ಏನಿತ್ತು? ದೇವರ ವಾಕ್ಯವೆಂಬ ಕತ್ತಿ ಇತ್ತು ಎಂಬುದಾಗಿ ನಾವು ನೋಡ್ತೇವೆ. ಸೊ ಯಾವಾಗ ನಾವು ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿದುಕೊಂಡು ನಾವು ಪಾಪಕ್ಕೆ ವಿರುದ್ಧವಾಗಿ ಹೋಗ್ತೇವೋ, ಸೈತಾನನಿಗೆ ವಿರುದ್ಧವಾಗಿ ಹೋಗ್ತೇವೋ, ಆ ಸಮಯದಲ್ಲಿ ಏನಾಗ್ತೇವೆ? ನಾವು ಜಯಿಸಲಿಕ್ಕೆ ಸಾಧ್ಯವಾಗ್ತದೆ. ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ, ಪಾಪವು ನಮ್ಮನ್ನು ಬಿಟ್ಟು ಏನಾಗ್ತದಂತೆ? ಓಡಿ ಹೋಗ್ತದೆ ಎಂಬುದನ್ನು ನಾವು ನೋಡ್ತೇವೆ ಪ್ರಿಯರೇ. ಸೊ ಈ ಒಂದು ಭಾಗವನ್ನು ವಿಶೇಷವಾಗಿ ಈ ಸಮಯದಲ್ಲಿ ನಾವು ಒಂದು ಕಥೆಯ ಮೂಲಕವಾಗಿ ನಾವು ಅರ್ಥ ಮಾಡಿಕೊಳ್ಳುವ ಪ್ರಿಯರೇ. ವಿಶೇಷವಾದಂಥ ಒಂದು ಸುಂದರವಾದಂಥ ಒಂದು ಕತೆ ಈ ರೀತಿಯಾಗಿ ಇದೆ, ನಾವೆಲ್ಲರೂ ಕೂಡ ಕೇಳಿಸಿಕೊಳ್ಳೋಣ. ಒಮ್ಮೆ ಒಂದು ಆನೆ ಒಂದು ಗಂಭೀರವಾಗಿ ತನ್ನ ರಸ್ತೆಯಲ್ಲಿ ಹೋಗ್ತಾ ಇತ್ತು. ಸಾಕಷ್ಟು ಸಮಯ ನದಿಯಲ್ಲಿದ್ದು ಸ್ನಾನ ಮಾಡಿ ಶುದ್ಧತೆಯನ್ನು ಮಾಡಿಕೊಂಡು ಅದು ತನ್ನ ದಾರಿಯಲ್ಲಿ ನಡೆದು ಹೋಗ್ತಾ ಇತ್ತು. ಮುಂದೆ ಹೋಗ್ತಾ ಇರುವಾಗ ಅದಕ್ಕೆ ಎದುರಾಗಿ ಒಂದು ಹಂದಿ ಬರ್ತದೆ. ಹಂದಿ ಕೊಚ್ಚೆಯಲ್ಲಿ ಇದ್ದು ಹೊಲಸು ನಡೆಯಿಂದ ಅದು ನಡ್ಕೊಂಡು ಬರ್ತಾ ಇರ್ತದೆ. ಹಂದಿಯನ್ನು ನೋಡಿದ ಕೂಡಲೇ ಆನೆ ಪಕ್ಕಕ್ಕೆ ಹೋಗಿ ನಿಲ್ತದೆ. ಹಂದಿ ಮುಂದುವರಿತು ಹೋದ ನಂತರ ಹಂದಿಗೆ ಒಂದು ನರಿ ಎದುರಾಗ್ತದೆ. ನರಿಗೆ ಹೇಳ್ತದೆ, ನೋಡು ನಾನೆಷ್ಟು ದೊಡ್ಡವನು ಗೊತ್ತಾ? ಆನೆ ನನ್ನನ್ನು ನೋಡಿ ಅದು ಪಕ್ಕಕ್ಕೆ ನಿಂತ್ಕೊಂಡಿತ್ತು, ನನಗೆ ಹೋಗಲಿಕ್ಕೆ ಜಾಗ ಕೊಡ್ತು ಎಂಬುದಾಗಿ ಜಂಬದಿಂದ ಅದು ಹೊಗಳ್ಕೊಳ್ತಾ ಇರ್ತದೆ. ಅದಕ್ಕೆ ನರಿ ಹೋಗಿ ಆನೆ ಬಳಿ ಕೇಳ್ತದೆ, ನೀನು ಹಂದಿಯನ್ನು ನೋಡಿ ಹೆದರುಕೊಂಡದ್ದು ಯಾಕೆ ನೀನು ಅದಕ್ಕೆ ಅಷ್ಟೊಂದು ಮರ್ಯಾದೆ ಕೊಟ್ಟಿ ಎಂಬುದಾಗಿ. ಆಗ ಆನೆ ಹೇಳ್ತದೆ, ನಾನು ಅದನ್ನು ನೋಡಿ ಮರ್ಯಾದೆ ಕೊಟ್ಟದ್ದಲ್ಲ, ಅದರ ಹೊಲಸು ನಡೆ, ಹೊಲಸು ಕ್ರಿಯೆ, ಹೊಲಸು ವಾಸನೆಯಿಂದ ನಾನು ಅದಕ್ಕೆ ಪಕ್ಕಕ್ಕೆ ಬಂದೆ. ನಾನು ಅದಕ್ಕೆ ಮರ್ಯಾದೆ ಕೊಟ್ಟದ್ದಲ್ಲ. ನಾನು ಮನಸ್ಸು ಮಾಡಿದರೆ ಏನು ಮಾಡ್ಬೋದು? ಒಂದೇ ತುಳಿತದಲ್ಲಿ ಅದನ್ನು ನಜ್ಜುಗುಜ್ಜು ಮಾಡ್ಬೋದಿತ್ತು, ಆದರೆ ನಾನು ಹಾಗೆ ಮಾಡಲಿಲ್ಲ ಎಂಬುದಾಗಿ ಹೇಳ್ತದೆ. ಅನೇಕ ವೇಳೆ ಪ್ರಿಯರೇ, ಪಾಪದ ಕೃತ್ಯಗಳು ನಮ್ಮ ಎದುರಾಗಿ ಬರ್ತದೆ. ನಾವು ಹೇಗೆ ಆನೆಯ ಥರ ಶುದ್ಧತೆಯನ್ನು ಕಾಪಾಡಿಕೊಳ್ತೇವೆಯಾ? ಯೇಸು ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ಶುದ್ಧೀಕರಿಸಿದ್ದಾನೆ. ನಾವು ಆ ಶುದ್ಧತೆಯ ಜೀವಿತವನ್ನು ನಾವು ಮಾಡ್ತಾ ಇದ್ದೇವೆಯಾ, ಅಥವಾ ಪಾಪಕ್ಕೆ ನಾವು ಹೊಳಬೀಳ್ತಾ ಇದ್ದೇವೆಯಾ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕಾಗಿದೆ. ಹೌದು ಪ್ರಿಯರೇ, ಅದಕ್ಕೋಸ್ಕರವಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಚನ ಮತ್ತು 13ನೇ ವಚನ. ರೋಮಾಪುರ 6, 12 ಮತ್ತು 13ನೇ ವಚನ. ಹೀಗಿರುವುದರಿಂದ ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪವನ್ನು ಆಳಗೊಡಿಸಿ ನೀವು ದೇಹದ ದುರಾಶೆಗಳಿಗೆ ಒಳಪಡಬೇಡಿರಿ. ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಮಾಡಬೇಡಿರಿ. ಆದರೆ ಸತ್ತವರೊಳಗಿಂದ ಜೀವಿತರಾಗಿರಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಅರ್ಪಿಸಿರಿ.
ನಾವು ನೋಡ್ತೇವೆ ಪ್ರಿಯರೇ, ನಮ್ಮ ಅಂಗಗಳನ್ನು ನಾವು ಪಾಪಕ್ಕೆ ಒಪ್ಪಿಸುವವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳನ್ನಾಗಿ ಮಾಡಬೇಡ್ರಿ ಎಂಬುದಾಗಿ ಹೇಳ್ತದೆ. ದೇವರು ಕೊಟ್ಟಂತ ಈ ದೇಹ ಅದು ನಿಜವಾಗ್ಲೂ ಕೂಡ ಅದು ಆತನಿಗೆ ಸಂಬಂಧಪಟ್ಟದ್ದು ಪ್ರಿಯರೇ. ಆತನ ಆಲಯವಾಗಿದೆ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಇದುವೇ ದೇವರ ಆಲಯ. ಈ ಆಲಯವನ್ನು ನಾವೇನು ಮಾಡಬೇಕಂತೆ ಶುದ್ಧತೆಯಲ್ಲಿ ನಾವು ಕಾಪಾಡಿಕೊಳ್ಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅದರಿಂದ ದೇವರ ವಾಕ್ಯಲ್ಲಿ ಹೇಳ್ತದೆ ನೋಡಿ, ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ನಾವು ಆತನಿಗೆ ಏನು ಮಾಡಬೇಕಂತೆ ಸಮರ್ಪಿಸಬೇಕೆಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ನಾವು ಶುದ್ಧೀಕರಿಸಲ್ಪಟ್ಟವರು, ಕ್ರಿಸ್ತನ ರಕ್ತದ ಮೂಲಕವಾಗಿ ನಾವು ಶುದ್ಧೀಕರಿಸಲ್ಪಟ್ಟವರು. ಈ ಲೋಕದಲ್ಲಿ ಜೀವನ ಮಾಡುವಾಗ ಬರುವ ಪ್ರತಿಯೊಂದು ಅಶುದ್ಧ ಸಂಗತಿಗಳಿಗೆ ನಾವು ಒಳಗಾಗದೆ ಇವತ್ತು ನಾವು ದೇವರಿಗೆ ಮಹಿಮೆ ಆಗುವ ರೀತಿಯಲ್ಲಿ ನಾವೇನು ಮಾಡಬೇಕಂತೆ ಜೀವಿತವನ್ನು ಮಾಡಬೇಕೆಂಬುದಾಗಿ ದೇವರ ವಾಕ್ಯ ಕರೆ ಕೊಡ್ತದೆ. ಅದರಿಂದಾಗಿ ಜ್ಞಾನೋಕ್ತಿಗಳ ಗ್ರಂಥ 4ನೇ ಅಧ್ಯಾಯ 23ನೇ ವಚನಕ್ಕೆ ಬರುವಾಗ ಅಲ್ಲಿ ನೋಡಿ ದೇವರ ವಾಕ್ಯ ನಾವು ಈ ಸಮಯದಲ್ಲಿ ಓದಿ ಕೇಳುವ, ಅಲ್ಲಿ ಕೂಡ ದೇವರ ವಾಕ್ಯ ಸುಂದರವಾಗಿ ನಮ್ಮ ಸಂಗಡ ಮಾತನಾಡುತ್ತದೆ. ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ, ಅದರೊಳಗಿಂದ ಜೀವಧಾರೆಗಳು ಹೊರಡುವವು. ನಿನ್ನ ಹೃದಯವನ್ನು ಜಾಗರೂಕತೆಯಿಂದ, ಬಹು ಜಾಗರೂಕತೆಯಿಂದ ಏನು ಮಾಡಿಕೋ ಕಾಪಾಡಿಕೋ. ನಮ್ಮ ಮನಸ್ಸುಗಳು ಪ್ರಿಯರೇ, ಅದನ್ನು ನಾವು ಬಹು ಜಾಗರೂಕತೆಯಿಂದ ಏನು ಮಾಡ್ಬೇಕಂತೆ ಕಾಪಾಡಿಕೊಳ್ಬೇಕು. ಹಾಗಾದ್ರೆ ಹೇಗೆ ನಮ್ಮ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊಳ್ಳುವುದು? ಅಲ್ಲೇ ನಾವು ನೋಡ್ತೇವೆ ಜ್ಞಾನೋಕ್ತಿ 4:20 ಮತ್ತು 21ನೇ ವಚನ. ಕಂದ, ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು. ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದಿರಲಿ, ಅವುಗಳನ್ನು ನಿನ್ನ ಹೃದಯದೊಳಗೆ ಇಟ್ಟುಕೋ. ನೋಡಿ, ದಿನಾಲು ದೇವರ ವಾಕ್ಯವನ್ನು ನಮ್ಮ ಜೀವಿತಕ್ಕೆ, ನಮ್ಮ ಹೃದಯಕ್ಕೆ ನಾವು ಕೊಡಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ. ಯಾವಾಗ ನಾವು ನಮ್ಮ ಹೃದಯಕ್ಕೆ ದೇವರ ವಾಕ್ಯವನ್ನು ಕೊಡ್ತೇವೋ ಆ ಸಮಯದಲ್ಲಿ ನಾವೆಲ್ಲ ಪಾಪಗಳಿಂದ ನಮ್ಮನ್ನು ನಾವೇನು ಮಾಡ್ತೇವೆ, ನಾವು ದೂರವಾಗಿರ್ತೇವೆ. ನಮ್ಮ ಅಂಗಗಳಿಂದ ಎಲ್ಲ ಪಾಪಗಳನ್ನು ನಾವು ವಿಸರ್ಜಿಸಿ ಬಿಡ್ತೇವೆ ಮತ್ತು ದೇವರಿಗೆ ಮಹಿಮೆ ಆಗುವ ರೀತಿಯಲ್ಲಿ ನಾವು ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ ಪ್ರಿಯರೇ. ಅದರಿಂದಾಗಿ ಆನೆಯ ಒಂದು ಕಥೆಯಲ್ಲಿ ಕೇಳಿದ ಹಾಗೆ ಆನೆಯ ಒಂದು ರೀತಿಯಲ್ಲಿ ಪ್ರಿಯರೇ ನಾವು ಯಾವುದೇ ಲೋಕದ ಸಂಗತಿಗಳಿಗೆ ಒಳಬೀಳದೆ ನಾವು ಶುದ್ಧರಾಗಿದ್ದೇವೆ ಎಂಬುದನ್ನು ಅರ್ಥ ಮಾಡಿಕೊಂಡು ಈ ಲೋಕದಲ್ಲಿ ಆತನಿಗೆ ಮಹಿಮೆ ತರುವ ರೀತಿಯಲ್ಲಿ ನಾವೇನು ಮಾಡುವ, ಜೀವಿಸುವ. ಪ್ರಾರ್ಥನೆ ಮಾಡುವ. ಪರಿಶುದ್ಧನು ಮಹೋನ್ನತನೂ ಆಗಿರುವಂಥ ನಮ್ಮ ಪರಲೋಕದ ಪ್ರೀತಿಯೊಳ ತಂದೆ ಆ ದೇವರೇ, ಈ ಒಂದು ಬೆಳಗಿನ ಜಾವಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮ ಒಬ್ಬೊಬ್ಬರ ಸಂಗಡ ನೀನು ಮಾತನಾಡಿದ್ದೆ, ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಕೇಳಿದಂಥ ವಾಕ್ಯ ಭಾಗಗಳು ನಮ್ಮ ಹೃದಯಗಳಲ್ಲಿ ಕಾರ್ಯ ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ಹೌದು ಕರ್ತನೆ, ಅಪ್ಪ, ನಮ್ಮ ಜೀವಿತಗಳು ಈ ಲೋಕದಲ್ಲಿ ಸ್ವಾಮಿ ಅಪ್ಪ ನಿನಗೆ ಮಹಿಮೆಯನ್ನು ತರುವಂಥ ಒಂದು ಜೀವಿತಗಳಾಗಿ ಮಾರ್ಪಡಲಿ ಕರ್ತನೆ. ಈ ಲೋಕದ ಯಾವ ಶೋಧನೆಗೂ ಅಪ್ಪ, ಈ ಲೋಕದಲ್ಲಿ ಬರುವಂಥ ಯಾವ ಕೆಟ್ಟ ಸಂಗತಿಗಳಿಗೂ, ಸೈತಾನನ ಕಾರ್ಯಗಳಿಗೆ ಕರ್ತನೆ ನಮ್ಮ ಜೀವಿತಗಳನ್ನು ನಾವು ಒಳಪಡಿಸದೆ ಕರ್ತನೆ ಅಪ್ಪ, ಎಲ್ಲ ಕೆಟ್ಟ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ನಾವು ವಿಸರ್ಜಿಸಿ ಬಿಟ್ಟು ಕರ್ತನೆ ಅಪ್ಪ ನಿನಗೆ ಮಹಿಮೆಯನ್ನು ತರುವಂಥ ಜೀವಿತವನ್ನು ತರಲಿಕ್ಕೆ ಆಗುವಂತೆ ನಮಗೆ ಸಹಾಯ ಮಾಡು ಕರ್ತನೆ. ನಾವು ಕ್ರಿಸ್ತನ ರಕ್ತದಲ್ಲಿ ಶುದ್ಧೀಕರಿಸಲ್ಪಟ್ಟಿದ್ದೇವೆ ಎಂಬುದನ್ನು ಅರ್ಥ ಮಾಡಿಕೊಂಡವರಾಗಿ ಕರ್ತನೆ ಅಪ್ಪ, ಆ ಮಹಿಮೆಯ ಒಂದು ಜೀವಿತಕ್ಕೆ ಕರ್ತನೆ ನಮ್ಮನ್ನು ಒಪ್ಪಿಸಿಕೊಡ್ಲಿಕ್ಕೆ ಆಗುವಂತೆ ನಮಗೆ ಕೃಪೆ ಕೊಡು. ದಿನಾಲು ದೇವರ ವಾಕ್ಯವನ್ನು ಓದುವಂತೆ, ಆ ವಾಕ್ಯದ ಮೂಲಕ ಅಪ್ಪ ಸಂಪೂರ್ಣವಾದ ಬಲವನ್ನು ಹೊಂದಿಕೊಂಡವರಾಗಿ ಈ ಲೋಕದಲ್ಲಿ ಜೀವನ ಮಾಡಲಿಕ್ಕೆ ಆಗುವಂತೆ ನಮಗೆ ಸಹಾಯ ಮಾಡು ಕರ್ತನೆ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ನೋಡುತ್ತಿರುವಂಥ ಪ್ರತಿಯೊಬ್ಬರ ಮೇಲೆ ನಿನ್ನ ಕಾರ್ಯವು ನಡೆಯಲಿ ಕರ್ತನೆ. ಪ್ರತಿಯೊಬ್ಬರು ದೇವರ ವಾಕ್ಯವನ್ನು ಓದುವಂತೆ ಕರ್ತನೆ ಅಪ್ಪ, ಅದರ ಮೂಲಕ ಈ ಲೋಕದಲ್ಲಿ ಅವರು ಪರಿಶುದ್ಧರಾಗಿ ನಡಿಲಿಕ್ಕೆ ಆಗುವಂತೆ ನಿನ್ನ ಕೃಪೆಯನ್ನು ಕೊಟ್ಟು ನಡೆಸೆಂಬುದಾಗಿ ಯೇಸುವಿನ ಒಂದೇ ನಾಮದಲ್ಲಿ ಪ್ರಾರ್ಥಿಸಿ ವಿಜ್ಞಾಪಿಸಿ ಬೇಡಿದ ನಮ್ಮ ತಂದೆಯೇ, ಆಮೆನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ